ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂತಹ ಇಡ್ಲಿ ರೆಸಿಪಿ ಜೊತೆ ಬಂದಿದ್ದೀನಿ. ಒಳ್ಳೆ ಸಾಫ್ಟ್ ಆಗಿರುವ ಹಿಟ್ಟು, ಅದೇ ರೀತಿ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ನೋಡಿ ಯಾವ ರೀತಿ ಇದೆ ಅಂತ. ಸಖತ್ತಾಗಿರುವಂಥ ಒಂದು ಹೆಲ್ದಿ ಆಗಿರುವ ಇಡ್ಲಿ ರೆಸಿಪಿ. ಆದರೆ ಇಲ್ಲಿ ನಮಗೆ ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ, ಏನು ಬೇಡ. ಸೂಪರ್ ಆಗಿ ನಮಗೆ ಇಡ್ಲಿ ಮಾಡ್ಬೋದು. ಹೆಲ್ದಿಯಾಗಿ ಕೂಡ ಇರುತ್ತೆ. ಇಡ್ಲಿನೂ ಅದೇ ರೀತಿ ಒಳ್ಳೆ ಸಾಫ್ಟ್ ಆಗಿನೂ ಇರುತ್ತೆ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ನೋಡಿ, ಅದಕ್ಕೋಸ್ಕರ ಮೊದಲು ನಾವೇನ್ ಮಾಡ್ಬೇಕಂದ್ರೆ, ಇದಕ್ಕೆ ನಾನು ಅಕ್ಕಿ ಬಳಸ್ತಾ ಇಲ್ಲ, ಅದರ ಬದಲು ಜೋಳ, ಇಡೀ ಜೋಳ ಬಳಸ್ತಾ ಇದ್ದೀನಿ. ಸಣ್ಣ ಜೋಳ ಬರುತ್ತಲ್ವಾ, ಅದು ನೋಡಿ 2 ಕಪ್ಪು ತಗೊಂಡಿದ್ದೀನಿ ಜೋಳ. 2 ಕಪ್ಪು ಜೋಳ ತಗೊಂಡಿದ್ದೀನಿ. 2 ಕಪ್ ಅಳತೆಯಲ್ಲಿ ಮಾಡ್ತಾ ಇರೋದು. ಮೊದಲು ಇದನ್ನ ಚೆನ್ನಾಗಿ ತೊಳಿಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಂತೆ ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ಎರಡನ್ನ ಕೂಡ ಚೆನ್ನಾಗಿ ತೊಳ್ಕೊಳ್ಳಿ. ಮೊದಲೊಂದ್ಸಲ ನೀರೆಲ್ಲ ಹಾಕೊಂಡ್ಬಿಟ್ಟು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಫುಲ್ ಆಗಿರಲಿ ನೀರು. ಯಾಕಂದ್ರೆ ಇದನ್ನ ನೆನೆಸ್ಬೇಕು, ಅಂದ್ರೆ ಅಕ್ಕಿ ಆ ಥರ ಅಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಇದನ್ನ ನೆನೆಸ್ಬೇಕಾಗುತ್ತೆ. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಮಿನಿಮಮ್ 6 ಗಂಟೆ ಹೊತ್ತಾದ್ರೂ ಇದನ್ನ ನೆನೆಸ್ಬೇಕು. ಆದ ಕಾರಣ ಇದನ್ನ ಫುಲ್ ನೀರು ಹಾಕೊಂಡ್ಬಿಟ್ಟು ಮುಚ್ಚಿಟ್ಕೊಳ್ಳಿ. ನೆಕ್ಸ್ಟ್ ಬೇಕಾಗಿರೋದು ಉದ್ದಿನ ಬೇಳೆ. 1/2 ಕಪ್ ಉದ್ದಿನ ಬೇಳೆ. 2 ಕಪ್ ಜೋಳಕ್ಕೆ 1/2 ಕಪ್ ಉದ್ದಿನ ಬೇಳೆ ತಗೊಂಡಿರೋದು. ಇದು ಅದೇ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ 2-3 ಸಲ. ಆಮೇಲೆ ಇದಕ್ಕೂ ಅದೇ ರೀತಿ ನೀರು ಹಾಕೊಂಡ್ಬಿಟ್ಟು ಜೊತೆಗೇನೆ ನೆನೆಸಿಟ್ಕೊಳ್ಳಿ. ಆದ್ರೆ ಇದಕ್ಕೊಂದು 4 ಗಂಟೆನೂ ಸಾಕಾಗುತ್ತೆ. ಇನ್ನು ನೋಡಿ, ಇವಾಗ 6 ಗಂಟೆ ಹೊತ್ತು ಕಳೆದಿದೆ. ಇವಾಗ ರುಬ್ಬೋ ಟೈಮ್ ಆಗಿದೆ. ಅದಕ್ಕೆ ನಾನು 1/2 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ನೀರೆಲ್ಲ ತೆಗೆದಿಟ್ಕೊಳ್ಳಿ, ಹಾಗೆ ಅದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೊದಲು ನಾವು ನೆನೆಸಿಟ್ಟಿರುವಂತ ಉದ್ದಿನ ಬೇಳೆ ತಗೊಳ್ಳಿ, ಅದನ್ನ ಮಿಕ್ಸಿ ಜಾರಿಗೆ ಹಾಕಬೇಕು. ಚೆನ್ನಾಗಿ ನೆನೆಸಿಟ್ಟಿರ್ಬೇಕು. ಇನ್ನು ಇದಕ್ಕೆ ನೀರು ಸೇರಿಸುವಾಗ ನಾವು ಯಾವುದು ನೆನೆಸಿಟ್ಟಿದೀವೋ ಅದೇ ನೀರು ಉಪಯೋಗಿಸ್ಬೇಕು, ಅದನ್ನ ವೇಸ್ಟ್ ಮಾಡಬೇಡಿ. ನುಣ್ಣಗೆ ರುಬ್ಬಿ ತರ್ತೀನಿ. ನೋಡಿ, ಇವಾಗ ಉದ್ದಿನ ಬೇಳೆ ಹಿಟ್ಟು ರೆಡಿ ಆಗಿದೆ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಜೋಳ ನೋಡಿ, ಇದು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ, ಫುಲ್ಲಾಗಿ ಹಾಕೊಳ್ಳಿ. ಆಮೇಲೆ ನಾವಿವಾಗ ನೆನೆಸಿಟ್ಟಿರೋ ಅವಲಕ್ಕಿ ಇದೆಯಲ್ವಾ, ಅದನ್ನ ಕೂಡ ಸೇರಿಸ್ಕೊಂಡು ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ರುಬ್ಕೊಳ್ಳಿ. ಇದು ಸ್ವಲ್ಪ ತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಫೈನ್ ಆಗಿ ಅಂದ್ರೆ ಮ್ಯಾಕ್ಸಿಮಮ್ ರುಬ್ಕೊಳ್ಳಿ, ಅದಷ್ಟು ಫೈನ್ ಆಗಿ ಬರಲ್ಲ, ಸ್ವಲ್ಪ ತರಿಯೇ ಇರುತ್ತೆ ಅದು. ಅದನ್ನ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಒಂದ್ಸಲ. ಬೇಕಿದ್ರೆ ಕೈಯಲ್ಲೂ ಮಿಕ್ಸ್ ಮಾಡ್ಬೋದು, ಯಾವ ರೀತಿ ಬೇಕಿದ್ರು ಮಿಕ್ಸ್ ಮಾಡ್ಬೋದು. ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಬೇಕು ಈ ರೀತಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡಿ, ಇವಾಗ ಮಿಕ್ಸಿಯಲ್ಲಿ ರುಬ್ಬಿದ್ರಿಂದ ಸ್ವಲ್ಪ ಬಿಸಿ ಇರುತ್ತಲ್ಲ, ಸ್ವಲ್ಪ ಹೊತ್ತು ಹಾಗೆ ಓಪನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನ ಮುಚ್ಚಿ ಫರ್ಮೆಂಟೇಷನ್ಗೋಸ್ಕರ ರಾತ್ರಿ ಇಡೀ ನೆನೆಸಿಟ್ರೆ ಆಯ್ತು. ಹಾಗೆ ರೆಸ್ಟ್ ಮಾಡ್ಕೊಳ್ಳಿ. ರಾತ್ರಿ ಇಡೀ ಮಿನಿಮಮ್ 8 ಗಂಟೆ ಹೊತ್ತು ನಾನಿಲ್ಲಿ ರೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಳಿಗ್ಗೆ ಆಗುವಾಗ ಹಿಟ್ಟು ನೋಡಿ ಯಾವ ಹದಕ್ಕೆ ಬಂದಿದೆ ಅಂತ. ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ, ನಾನು ಆವಾಗ ಉಪ್ಪು ಹಾಕೊಂಡಿರ್ಲಿಲ್ಲ. ಇನ್ನು ಇದನ್ನ ಒಂದ್ಸಲ ಹಿಟ್ಟನ್ನೆಲ್ಲ ಫುಲ್ಲಾಗಿ ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ. ನಿಮ್ಗೆ ನೋಡುವಾಗ್ಲೇ ಗೊತ್ತಾಗುತ್ತೆ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಕರೆಕ್ಟ್ ಆಗಿ ಫರ್ಮೆಂಟೇಷನ್ ಎಲ್ಲ ಫರ್ಮೆಂಟ್ ಆಗಿ ಕರೆಕ್ಟ್ ಸಿಕ್ಕಿದೆ ನಮಗೆ. ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಿದೆ, ಅದರಲ್ಲಿ ಈ ರೀತಿ ಸೆಟ್ ಮಾಡ್ಕೊಂಡ್ರೆ ಆಯ್ತು ಇಡ್ಲಿನ. ನೋಡಿ ಯಾವ ರೀತಿ ಇದೆ ಅಂತ. ಅಂದ್ರೆ ನಾನಿಲ್ಲಿ ಅಕ್ಕಿ ಬಳಸ್ತಾ ಇಲ್ಲ, ಅದರ ಬದಲು ಜೋಳ ಬಳಸ್ಬಿಟ್ಟು ಮಾಡಿರೋದು. ಹೆಲ್ದಿ ಆಗಿರೋ, ಹೈ ಫೈಬರ್ ಇರುತ್ತೆ ಜೋಳದಲ್ಲಿ, ನ್ಯೂಟ್ರಿಯೆಂಟ್ಸ್ ಜಾಸ್ತಿನೇ ಇರುತ್ತೆ, ಚೆನ್ನಾಗಿರುತ್ತೆ. ಅಕ್ಕಿ ಬೇಡ ಅಂತ ಇದ್ದವರಿಗೆ ಖಂಡಿತ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿ ಎಲ್ಲ ಕೂಡ ಹಾಕೊಂಡ್ಬಿಟ್ಟು 2 ತಟ್ಟೆಯಲ್ಲಿ ಕೂಡ ಸೆಟ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಹೈ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಬೇಯಿಸಿದ್ರೆ ಸಖತ್ತಾಗಿರುವ ಹೆಲ್ದಿ ಆಗಿರುವ ಇಡ್ಲಿ ನೋಡಿ ಇಲ್ಲಿ ರೆಡಿ ಆಗುತ್ತೆ. ಜೋಳದ ಇಡ್ಲಿ ನೋಡಿ, ಈ ರೀತಿ ನೀವು ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ಹೆಲ್ದಿ ಕೂಡ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.